ನಮಸ್ಕಾರ ವೀಕ್ಷಕರೇ, ಅಘೋರ ತಂತ್ರ ಮಂತ್ರ ವಿದ್ಯಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ದಿನ ನಾನು ಹೇಳುವ ವಿಷಯ ಏನು ಅಂದರೆ, ನಿಮ್ಮ ಜೀವನದಲ್ಲಿ ಯಶಸ್ಸು ಅನ್ನೋದೇ ಇರುವುದಿಲ್ಲ. ನಿಮ್ಮ ಜೀವನದಲ್ಲಿ ನಿಮಗೆ ಕಾಡುವಂತಹ ಸಮಸ್ಯೆಗಳಿಗೆ ಕಾರಣ ಏನು ಅನ್ನೋದು ನಿಮಗೆ ಗೊತ್ತೇ ಇರಲ್ಲ. ಒಂದು ವೇಳೆ ನೀವು ಜ್ಯೋತಿಷಿಗಳ ಹತ್ರ, ಮಾಂತ್ರಿಕರ ಹತ್ರ ಹೋದರೆ ನಿಮ್ಮ ಜಾತಕವನ್ನು ಸಹ ನೀವು ಅವರ ಹತ್ರ ತೋರಿಸಿರ್ತೀರ. ಅವರು ಸ್ತ್ರೀ ಶಾಪ ಆಗಲಿ, ಗುರುಶಾಪ ಆಗಲಿ, ಪಿತೃದೋಷ ಆಗಲಿ, ಕಾಳಸರ್ಪದೋಷ ಆಗಲಿ ಅಥವಾ ಗ್ರಹಗತಿಗಳ ಕಾಡಾಟ ಈ ಥರ ಇದೆ ಅಂತ ಎಲ್ಲನೂ ಹೇಳಿರ್ತಾರೆ. ಅವರು ಹೇಳಿದ ಥರ ನೀವು ಎಲ್ಲ ಪೂಜೆ ಪುನಸ್ಕಾರಗಳನ್ನು ಮಾಡಿರ್ತೀರ. ಆದರೂ ಸಹ ನಿಮ್ಮ ಜೀವನದಲ್ಲಿ ನಿಮ್ಮ ಸಮಸ್ಯೆಗೆ ಪರಿಹಾರ ಅನ್ನೋದೇ ಸಿಕ್ಕಿರಲ್ಲ. ಏನೇ ಕೆಲಸ ಕಾರ್ಯಗಳು ಮಾಡಿದರೂ ಸಹ ಎಲ್ಲನೂ ಅದು ನಿಮಗೆ ರಿವರ್ಸ್ ಅನ್ನೋದಾಗ್ತಿರುತ್ತೆ. ಯಶಸ್ಸು ಅನ್ನೋದೇ ನಿಮ್ಮ ಜೀವನದಲ್ಲಿ ಇರಲ್ಲ. ಇನ್ನು ಕೆಲವೊಬ್ಬರಿಗೆ ಅವರು ಹೇಳಿದಂತಹ ಆ ದೋಷಗಳನ್ನು ಪರಿಹಾರ ಮಾಡಿಕೊಳ್ಳುವಂತಹ ಶಕ್ತಿ ಅನ್ನೋದು ಇರಲ್ಲ. ಯಾಕಂದರೆ ಆರ್ಥಿಕವಾಗಿ ದುರ್ಬಲರಾಗಿರ್ತೀರ. ಅಂತಹ ಟೈಮಲ್ಲಿ ನಾವು ಯಾವ ತಂತ್ರಕ್ರಿಯೆಯನ್ನು ಮಾಡುವುದರಿಂದ ನಮ್ಮ ಎಲ್ಲ ಸಮಸ್ಯೆಗಳಿಂದ ನಾವು ಪಾರಾಗ್ಬೋದು, ಹಾಗೆ ಯಾವ ತಂತ್ರಕ್ರಿಯೆಯನ್ನು ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಯಶಸ್ಸು ಅನ್ನೋದು ಸಿಗುತ್ತೆ, ಯಾವಾಗ ನಾವು ಆರ್ಥಿಕವಾಗಿ ಪ್ರಬಲರಾಗ್ತೀವಿ ಅನ್ನುವ ಪ್ರಶ್ನೆಗಳು ನಿಮ್ಮನ್ನು ಕಾಡ್ತಿರುತ್ತೆ. ಅಂತಹ ಟೈಮಲ್ಲಿ ಈ ತಂತ್ರಕ್ರಿಯೆಯನ್ನು ನೀವು ಮಾಡಬೇಕು. ಯಾವ ಥರ ಮಾಡಬೇಕು ಅಂದರೆ, ಗುರುವಾರವಾಗಲಿ, ಶನಿವಾರವಾಗಲಿ, ಭಾನುವಾರವಾಗಲಿ ಅಥವಾ ಅಮಾವಾಸ್ಯೆ ದಿನ ಆಗಲಿ, ಒಂದು ದಿನವನ್ನು ನೀವು ಆಯ್ಕೆ ಮಾಡಿಕೊಳ್ಳಬೇಕು. ಅವತ್ತಿನ ದಿನ ಒಂದು ಕಪ್ಪು ವಸ್ತ್ರವನ್ನು ತೆಗೆದುಕೊಂಡು, ಚಿಕ್ಕದಾಗಿರುವಂತಹ ಕಪ್ಪು ವಸ್ತ್ರ ತೆಗೆದುಕೊಂಡು ಅದರಲ್ಲಿ ಒಂದು ನಿಂಬೆಹಣ್ಣನ್ನು ಇಟ್ಟು 8 ಲವಂಗಗಳನ್ನು ತೆಗೆದುಕೊಳ್ಳಬೇಕು. ಅರ್ಧಕ್ಕೆ ಮುರಿದಿರಬಾರದು, ಪೂರ್ತಿಯಾಗಿರುವಂತಹ ಲವಂಗಗಳನ್ನು ನೀವು ತೆಗೆದುಕೊಳ್ಳಬೇಕು. 8 ಲವಂಗಗಳನ್ನು, ₹1 ನಾಣ್ಯವನ್ನು ತೆಗೆದುಕೊಂಡು ಆ ಕಪ್ಪು ವಸ್ತ್ರದಲ್ಲಿ ಇಟ್ಟು ಅದನ್ನು ನೀವು ಬಲಗೈಯಲ್ಲಿ ಹಿಡಿದುಕೊಂಡು ಇಲ್ಲಿ ತೋರಿಸ್ತಿರುವಂತಹ ಈ ಭೈರವನ ಮಂತ್ರವನ್ನು ನೀವು ಜಪ ಮಾಡಬೇಕಾಗುತ್ತೆ. ನೀವು ಎಷ್ಟು ಬಾರಿ ಜಪ ಮಾಡ್ತೀರಾ ಅದು ನಿಮಗೆ ಬಿಟ್ಟಿರುವಂತಹ ವಿಷಯ. 11 ಬಾರಿ ಮಾಡ್ತೀರಾ, 21 ಬಾರಿ ಮಾಡ್ತೀರಾ ಅಥವಾ 108 ಬಾರಿ ಮಾಡ್ತೀರಾ, ಅದು ನಿಮಗೆ ಬಿಟ್ಟಿರುವಂತಹ ವಿಷಯ. ಇದಕ್ಕೆ ಯಾವುದೇ ಮಂತ್ರಸಿದ್ಧಿ ಅನ್ನೋದು ಬೇಕಾಗಿರಲ್ಲ. ಇದು ತಂತ್ರಕ್ರಿಯೆ ಆಗಿರುತ್ತೆ. ಈ ಮಂತ್ರವನ್ನು ನೀವು ನಿಮ್ಮಿಂದ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಬಾರಿ ಮಂತ್ರವನ್ನು ಅಂದು ಜಪ ಮಾಡಿ ಪಶ್ಚಿಮ ಅಭಿಮುಖವಾಗಿ ನೀವು ನಿಂತ್ಕೊಳ್ಬೇಕು. ನಿಂತುಕೊಂಡು ಎಡಗಡೆಯಿಂದ ಬಲಗಡೆಯಿಂದ ಎಡಗಡೆಗೆ 3 ಬಾರಿ ಸುತ್ತರಿಸ್ಕೊಳ್ಬೇಕು. ಅದು ನಿಮಗೆ ನೀವೇ ಮಾಡಿಕೊಳ್ಳುವಂತಹ ತಂತ್ರಕ್ರಿಯೆ. ಸುತ್ತರಿಸ್ಕೊಂಡು ಆಮೇಲೆ ನಿಮ್ಮ ತಲೆಭಾಗದಿಂದ ಪಾದದವರೆಗೆ ನಿಮಗೆ ನೀವೇ ನಿವಾಳೆ ಅನ್ನೋದನ್ನು ಮಾಡ್ಕೊಳ್ಬೇಕು. 2 ಬಾರಿ ಮಾಡಬೇಕು. ಆ ಥರ ಮಾಡಿ ಅದಕ್ಕೆ ಏನು ಮಾಡಬೇಕು, ಕಪ್ಪು ದಾರದಿಂದ ಸುತ್ತಬೇಕು. ಅದನ್ನು ಸ್ವಲ್ಪ ಪ್ರಮಾಣದಲ್ಲಿ ಕಪ್ಪು ದಾರವನ್ನು ಬಳಸಿ ಸುತ್ತಿ ಅದನ್ನು 4 ದಾರಿ ಕೂಡಿದಂತಹ ಪ್ರದೇಶದಲ್ಲಾಗಲಿ ಅಥವಾ ಹರಿಯುವ ನೀರಿಗಾಗಲಿ ನೀವು ಎಸಿಬೇಕಾಗತ್ತೆ. 4 ದಾರಿ ಕೂಡಿದಂತಹ ಜಾಗದಲ್ಲಿ ಆಗಬೇಕು. ಮತ್ತು 3 ದಾರಿ ಕೂಡಿದಂತಹ ಜಾಗದಲ್ಲಿ ನೀವು ಹಾಕಬಾರ್ದು. 4 ದಾರಿ ಇಲ್ಲ ಅಂದರೆ ಹರಿಯುವ ನೀರು. ನೀವು ಅದನ್ನು ಎಸೆದು ಹಿಂದಕ್ಕೆ ತಿರುಗಿ ನೋಡದಂತೆ ನೀವು ಮನೆಗೆ ಬರಬೇಕು. ಬರುವಾಗ ಹಿಂದಕ್ಕೆ ಮಾತ್ರ ದಯವಿಟ್ಟು ತಿರುಗಿ ನೋಡಬೇಡಿ. ಬಂದು ಮನೆಗೆ ಬಂದ ನಂತರ ಹೊರಗಡೆ ಕೈಕಾಲು ಮೋರೆ ತೊಳೆದುಕೊಂಡು ನಿಮ್ಮ ದೇವರ ಕೋಣೆಯಲ್ಲಿ ಹೋಗಿ ನಿಮ್ಮ ಇಷ್ಟ ದೇವರಿಗೆ ಪೂಜೆಯನ್ನು ಮಾಡಿ ಧೂಪಗಳನ್ನು ಹಾಕಿ ವಿಭೂತಿಯನ್ನು ನಿಮ್ಮ ಗಣೆಗೆ ಹಚ್ಕೊಳ್ಬೇಕು. ಈ ಥರ ನೀವು ಯಾವ ವಾರ ಮಾಡಿರ್ತೀರ, ನಿಮ್ಮ ಆಯ್ಕೆ ಯಾವ ವಾರ ಇರುತ್ತೆ, ಅಮಾವಾಸ್ಯೆ ಅಥವಾ ಶನಿವಾರ, ಗುರುವಾರ, ಭಾನುವಾರ, ಅದೇ ದಿನ ನೀವು ವಾರ ಕಂಪಲ್ಸರಿ ಸಾಯಂಕಾಲದ ವೇಳೆ ಈ ತಂತ್ರಕ್ರಿಯೆಯನ್ನು ನೀವು ಮಾಡುತ್ತಾ ಹೋದರೆ ನಿಮಗೆ ಗೊತ್ತಿರದಂತಹ ನಿಮ್ಮ ಸಮಸ್ಯೆಗಳು, ಆಮೇಲೆ ನಿಮ್ಮ ದೋಷಗಳು, ಅದು ವಾಮಾಚಾರದಿಂದ ಬಂದಂಥ ದೋಷ ಇರಲಿ ಅಥವಾ ಜಾತಕದಿಂದ ಬಂದಂತಹ ದೋಷ ಇರಲಿ, ಎಲ್ಲವೂ ಸಹ ಪರಿಹಾರ ಅನ್ನೋದು ಆಗುತ್ತೆ. ಒಮ್ಮೆ ಮಂತ್ರವನ್ನು ಹೇಳ್ತೇನೆ, ಸರಿಯಾಗಿ ಕೇಳಿಸ್ಕೊಳ್ಳಿ. ಓಂ ಹಂ ಶಂ ನಂ ಗಂ ಕಂ ಸಂ ಕಂ ಮಹಾಕಾಲ ಭೈರವಾಯ ನಮಃ. ಓಂ ಹಂ ಶಂ ನಂ ಗಂ ಕಂ ಸಂ ಕಂ ಮಹಾಕಾಲ ಭೈರವಾಯ ನಮಃ ಅಂತ ನೀವು ಮಂತ್ರವನ್ನು
ನಿಮ್ಮಿಂದ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಬಾರಿ ಅಂದು ನಾನು ಹೇಳಿದ ಪ್ರಕಾರ ನೀವು ನಿವಾಳಿ ಅನ್ನೋದು ನಿಮಗೆ ನೀವೇ ಮಾಡಿಕೊಳ್ಬೇಕು. ಇನ್ನೊಬ್ಬರಿಂದ ಮಾಡಿಸ್ಕೊಳ್ಬಾರ್ದು. ಇದನ್ನು ನಿಮಗೆ ನೀವೇ ಸ್ವತಃ ಮಾಡಿಕೊಳ್ಳೋದ್ರಿಂದ ತುಂಬಾ ಶ್ರೇಷ್ಠವಾದ ಫಲವನ್ನು ನೀವು ಪಡಿತೀರ. ನಿಮ್ಮ ಸಮಸ್ಯೆಗೆ ನೀವೇ ಪರಿಹಾರವನ್ನು ಮಾಡಿಕೊಳ್ಳುವಂತಹ ತುಂಬಾ ಸುಲಭವಾದ ಸರಳವಾದಂತಹ ತಂತ್ರಕ್ರಿಯೆ ಇದಾಗಿರುತ್ತೆ. ಯಾರಿಗೆ ಅವಶ್ಯಕತೆ ಇದೆ, ಯಾರು ತುಂಬ ಸಮಸ್ಯೆಗಳಿಂದ ನರಳುತ್ತಿದ್ದೀರ ಅಂಥವರು ಈ ತಂತ್ರಕ್ರಿಯೆಯನ್ನು ಮಾಡಿದರೆ ನಿಮ್ಮ ಸಮಸ್ಯೆ ಅನ್ನೋದು ಪರಿಹಾರ ಆಗುತ್ತೆ. ಇಂತಹ ರಹಸ್ಯ ವಿದ್ಯೆಗಳನ್ನು ತಿಳಿದುಕೊಳ್ಬೇಕಂದ್ರೆ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಜೈ ಕಾಲಭೈರವಾಯ ನಮಃ.